ಇಂದಿನ ವಿಷಯ ಏನಪ್ಪ ಅಂದರೆ ಪ್ರೈಮರಿ ಆಸ್ಟಿಯೋಆರ್ಥ್ರೈಟಿಸ್ ಅಂದರೆ ಮೂಳೆ ಸವೆತ. ಬೇಸಿಕಲಿ ಆಸ್ಟಿಯೋಆರ್ಥ್ರೈಟಿಸ್ ಅಂದರೆ ಬರೀ ರುಮಟೆಡ್ ಆರ್ಥ್ರೈಟಿಸು ವಾಯು ಕಾಯಿಲೆ ಅಂತ ತಿಳ್ಕೊಬೇಡಿ. ಆಸ್ಟಿಯೋಆರ್ಥ್ರೈಟಿಸ್ ಅಂದರೆ ಬೇಸಿಕಲಿ ಮಂಡಿ ಸವೆತ ಅಂತ. ಹಂಗಂದ್ರೆ ಏನು? ಮಂಡಿ ಸವೆತ ಅಲ್ಲ, ಮೂಳೆ ಸವೆತ ಅಂತ. ಅಂದರೆ ಕಾಮನ್ ಆಗಿ ಮಂಡಿ ಜಾಸ್ತಿ ಸವಿತವೆ, ಪೇಷಂಟ್ಸ್ ಎಲ್ಲ ಜಾಸ್ತಿ ಮಂಡಿ ಆಗ್ಬೋದು, ಆ್ಯಂಕಲ್ ಆಗ್ಬೋದು, ಹಿಪ್ ಆಗ್ಬೋದು, ಏಜ್ ಆಯ್ತಾ ಸವಿತವೆ. ಇದನ್ನ ಪ್ರೈಮರಿ ಆಸ್ಟಿಯೋಆರ್ಥ್ರೈಟಿಸ್ ಅಂತೀವಿ. ಸೆಕೆಂಡ್ರಿ ಆಸ್ಟಿಯೋಆರ್ಥ್ರೈಟಿಸ್ ಅಂದರೆ ಬೇರೆ ಕಾರಣಗಳಿಂದ, ಅಂದರೆ ಯಾವುದೋ ಮೊದಲು ಬಿದ್ದು ಜಾಯಿಂಟ್ಗೆ ಏನಾದ್ರು ಫ್ರ್ಯಾಕ್ಚರ್ ಆಗಿರ್ಬೋದು, ಇಲ್ಲ ಮೆಟಬಾಲಿಕ್ ಡಿಸೀಸ್ಗಳು ಇರ್ಬೋದು, ಇಲ್ಲ ಅಂದರೆ ರುಮೆಟೆಡ್ ಆರ್ಥ್ರೈಟಿಸ್ ಅಂದರೆ ವಾಯು ಕಾಯಿಲೆಯಿಂದ ಆಗ್ಬೋದು, ಇಲ್ಲ ಅಂದರೆ ಮಾಮೂಲಿ ಯಾವುದೋ ಲಿಗಮೆಂಟ್ ಇಂಜುರಿ ಆಗಿ ಮೊದಲೇ ಸರ್ಜರಿ ಆಗಿರ್ಬೋದು. ಇದೆಲ್ಲ ಕಾರಣಗಳೆಲ್ಲ ಸೇರ್ಕೊಂಡು ಅದರಿಂದ ಬೇಗ ಒಳಗಡೆ ಕಾರ್ಟಿಲೇಜ್ ಅಂತ ಇರ್ತದೆ, ಅದು ಸವಿತದೆ. ಈ ಪ್ರೈಮರಿ ಆಸ್ಟಿಯೋಆರ್ಥ್ರೈಟಿಸ್ ಅನ್ನೋದೊಂದು ರೋಗ ಅಲ್ಲ, ಇದು ಒಂದು ಏಜ್ ಆದಮೇಲೆ ಇದನ್ನ ಡಿಜನರೇಟಿವ್ ಚೇಂಜಸ್ ಅಂತೀವಿ, ಇಲ್ಲ ಸಿನೈಲ್ ಚೇಂಜಸ್ ಅಂತೀವಿ. ಸೇಮ್ ಹೆಂಗಪ್ಪ ಅಂದರೆ ಇದು ಯಾರು ಭಯಪಡಬೇಕಾದ ವಿಷಯ ಏನಲ್ಲ. ಇದು ಹೆಂಗೆ ಅಂದರೆ ನರೆ ಕೂದಲು ಬಂದಂಗೆ, ಮುಖ ಸುಕ್ಕಾಗ್ತದೆ, ಕಣ್ಣು ಪೊರೆ ಬರ್ತದೆ, ಅಲ್ಲಿ ಬೀಳ್ತವೆ, ಬೆನ್ನು ಬೊಗ್ತದೆ. ಅದೇ ರೀತಿ ಮಂಡಿಗಳು ಜಾಯಿಂಟ್ ಎಲ್ಲ ಸವಿತವೆ ಬೇರೆ ಕಡೆ ಎಲ್ಲ. ಬಟ್ ಮಂಡಿ ಅಂತೀವಿ ಅಂದರೆ ಮಂಡಿ ಪೇಷಂಟ್ 10 ಜನದಲ್ಲಿ 9 ಜನ ಮಂಡಿಯವರೇ ಸವಿತ್ಕೊಬರೋದು ಬೇರೆ ಜಾಯಿಂಟ್ಗಿಂತ. ಅರ್ಥ ಆಯ್ತಾ? ನೆಕ್ಸ್ಟು, ಈ ಪ್ರೈಮರಿ ಆಸ್ಟಿಯೋಆರ್ಥ್ರೈಟಿಸ್ ಯಾರಿಗೆ, ಯಾವಾಗ, ಯಾಕೆ ಕಾಮನ್ ಅಂದರೆ 60 ವರ್ಷ ಆದ ಎಲ್ಲ ಗಂಡು ಮಕ್ಳಿಗೂ ಬರ್ಬೋದು. ಮುಟ್ಟು ನಿಂತ ಹೆಂಗಸ್ಗಳಿಗೆ ಎಲ್ಲ ಸ್ವಲ್ಪ ಬೇಗ ಆಕ್ಸಿಲೇಟೆಡ್ ಆಯ್ತದೆ. ಮಂಡಿ ಯಾಕೆ ಸವಿಯುತ್ತೆ? ನಿಮ್ಗೆಲ್ಲ ಡೌಟ್ಸ್ ಇರೋದು, ಅವನ ದಪ್ಪ ಅವನೇ, ಅದಕ್ಕೆ ಸಮದೋಗೈತೆ, ನಾನು ಚಿಕ್ಕ ವಯಸ್ಸೇನೆ ಇದ್ದೀನಿ, ಅವ್ರು ನನಗಿಂತ ಹಳಬ್ರಾಗವ್ರೆ, ಅವ್ರು ಇನ್ನೂ ಸವದಿಲ್ಲ, ಇದು ನಮ್ಮದು ಮೂಳೆ ವೀಕ್ ಐತೆ, ಅವ್ರು ಸ್ಟ್ರಾಂಗ್ ಐತೆ, ಈ ಥರದ್ದೇನೋ ಡೌಟ್ಸ್ಗಳಿದ್ರೆ ಅದು ತಪ್ಪು. ಇದಕ್ಕೆ ಸಾವಿರಾರು ಕಾರಣಗಳಿದೆ. ಇದು ಅದು ಅಂತ ಏನಿಲ್ಲ, ಯಾವುದಾದ್ರೂ ಕಾರಣ ಆಗ್ಬೋದು. ಬೇಸಿಕಲಿ ಏನಪ್ಪ ಅಂದರೆ ಇದು ಜಸ್ಟ್ ಅಲೈನ್ಮೆಂಟ್ ಪ್ರಾಬ್ಲಮ್. ಅಲೈನ್ಮೆಂಟ್ ಡಾಕ್ಟ್ರೆ ಹಂಗಾದ್ರೆ ನನ್ನ ಮಂಡಿಯನ್ನು ನೆಟ್ಗಿಲ್ವಾ ಅಂತ ಕೇಳಿದ್ರೆ ಹಂಗಲ್ಲ. ಜಸ್ಟು ಈಗ ನಾನು ಕಾರಲ್ಲಿ ಕಂಪ್ಯೂಟರ್ ನೋಡ್ತೀನಿ, ಕಾರ್ದು 4 ಚಕ್ರ 4 ಕರೆಕ್ಟಾಗಿರ್ತವೆ ಕಣ್ಣಲ್ಲಿ ನೋಡಿದ್ರೆ. ಬಟ್ ಕಂಪ್ಯೂಟರ್ ವೀಲ್ ಅಲೈನ್ಮೆಂಟ್ ಮಾಡಿದಾಗ ಸ್ವಲ್ಪ ಕ್ರಾಸ್ ಆಗಿರ್ತವೆ. ಅಂದರೆ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ವೀಲ್ ಅಲೈನ್ಮೆಂಟ್ ಕರೆಕ್ಟಾಗಿಲ್ಲ ಅಂದರೆ 50,000 60,000 ಕೊಡ್ತಾ ಇದ್ದಿದ್ದು ಮೈಲೇಜ್ ಕಾರು, ಅಂದರೆ ಮೈಲೇಜ್ ಅಂತ 50,000 ಕೊಡ್ತಾ ಇದ್ದಿದ್ದು ಟೈರು ಒಂದು 30,000 20,000ಕ್ಕೆ ಸಮಲಾಗುತ್ತೆ. ಅದೇ ಥರ ಸ್ವಲ್ಪ ಡಿಫಾರ್ಮಿಟಿನೋ, ಇಲ್ಲ ಮಸಲ್ ಪುಲ್ಲೋ, ಇಲ್ಲಾಂದರೆ ಅಲೈನ್ಮೆಂಟ್ ಪ್ರಾಬ್ಲಮ್ಮು, ಇಲ್ಲ ಅಂದರೆ ಲಿಗಮೆಂಟ್ ಇಂಜುರೀಸ್ನೋ, ಇಲ್ಲ ಮೆನಿಸ್ಕಸ್ ಇಂಜುರಿನೋ, ಇಲ್ಲಾಂದರೆ ಏನೋ ಆಗಿದ್ರೆ ಈ ಮಂಡಿ ಸವೆತ ಅಂತ ಇದನ್ನೆಲ್ಲ ಯಾವ ಥರ ಪೇಷಂಟ್ಸ್ ಬರ್ತಾರೆ? ಪೇಷಂಟ್ ಹೆಂಗೆ ನಿನ್ನ ಹತ್ರ ಬರ್ತಾರೆ? ನೀವು ಅದೇ ಅಂತ ಹೆಂಗೆ ಕಂಡಿಡ್ತೀರಾ? ನಿಮ್ಗೆ ಅದೇ ರೋಗ ಆಗೈತೆ ಅಂತ ಹೆಂಗೆ ಕಂಡಿಡ್ತೀರಾ? ಪೇಷಂಟ್ ಬರೋರು ಯೂಶ್ವಲಿ ಒಂದು 60-65 ವರ್ಷ ಆಗಿರ್ತಾರೆ. ಕೂತ್ರೆ ಇದ್ರೊಳಗೆ ಕಷ್ಟ ಆಗುತ್ತೆ. ಇಂಡಿಯನ್ ಟಾಯ್ಲೆಟ್ ಹತ್ರ ಬಾತ್ರೂಮಲ್ಲಿ ಕೂತ್ಕೊಂಡಾಗ ನಲ್ಲಿ ಹಿಡ್ಕೊಂಡು, ಇಲ್ಲ ಬಕೆಟ್ ಹಿಡ್ಕೊಂಡು, ಇಲ್ಲ ಬಾಕ್ಲು ಹಿಡ್ಕೊಂಡು ಎದೊಳ್ಬೇಕಾಯ್ತದೆ. ರಾತ್ರಿ ಹೊತ್ತು ನೀರು ಕುಡಿದ್ಬಿಟ್ರೆ ಟಾಯ್ಲೆಟ್ಗೆ ಹೋಗ್ಬೇಕಾಯ್ತದೆ, ಕೆಳಗೆ ಕೂತ್ಕೋಬೇಕಾಯ್ತದೆ ಅಂದ್ಬಿಟ್ಟು ನೀರನ್ನು ಕುಡಿತಾ ಇರೋದಿಲ್ಲ. ಅದಾದ್ಮೇಲೆ ಮೆಟ್ಲತ್ತಕ್ಕೆ ಕಷ್ಟ ಆಗುತ್ತೆ. ದೇವ್ರ ಮನೆ ಪೂಜೆ ಮಾಡಿದಾಗ ಕೈ ಹಿಡ್ಕೊಂಡು ಎತ್ತಬೇಕು, ಇದೆಲ್ಲ ಎದೊಳ್ಬೇಕು. ಇವೆಲ್ಲ ಸ್ಟಾರ್ಟಿಂಗ್ ಕಷ್ಟ ಆಯ್ತವೆ. ಆಮೇಲೆ ಸಾಯಂಕಾಲ ಆಯ್ತಾ ಬೆಳಗ್ಗೆ ಹೊತ್ತೆಲ್ಲ ನಡೀತಾರೆ. ಸಾಯಂಕಾಲ ಆದಂಗೆ ನೋವೆಲ್ಲ ಜಾಸ್ತಿ ಆಯ್ತವೆ. ರಾತ್ರಿ ಹೊತ್ತು ಮಧ್ಯರಾತ್ರಿ ನಿದ್ದೆ ಎಲ್ಲ ಡಿಸ್ಟರ್ಬ್ ಆಗುತ್ತೆ. ಇದು ಸಾಮಾನ್ಯವಾಗಿ ಬರ್ತಕ್ಕಂಥ ಮಂಡಿ ನೋವು. ಇದನ್ನ ಪ್ರೈಮರಿ ಆರ್ಥ್ರೈಟಿಸ್ ಅಂತೀವಿ. ಅದೇ ವಾಯು ಕಾಯಿಲೆ ಏನಪ್ಪ ಅಂದರೆ ಈ ನೋವುಗಳೆಲ್ಲ ಬೆಳಗ್ಗೆ ಹೊತ್ತು ಬರ್ತವೆ. ಬೆಳಗ್ಗೆ ಎದ್ದೇಟಿಗೆ ಸಣ್ಣ ಜಾಯಿಂಟ್ಗಳು, ಕೈಗಳು ಇವೆಲ್ಲ ಹಿಡ್ಕೋತವೆ. ಒಂದು ಅರ್ಧ ಗಂಟೆ ಸ್ಟಿಫ್ನೆಸ್ ಆಗಿರ್ತವೆ, 2 ಕೈನೂ ಸಮವಾಗಿರ್ತವೆ. ಪ್ಲಸ್ ಕಾಲು, ಮಂಡಿ ಇವೆಲ್ಲ ನೋವು ಬರ್ತವೆ. ಬಟ್ ಮಧ್ಯಾಹ್ನ ಬಿಸಿಲಾಯ್ತಾ ಅಂದರೆ ಸ್ವಲ್ಪ ಆರಾಮ ಅನಿಸ್ತದೆ. ರಾತ್ರಿ ಹೊತ್ತಿಂದ ಅವ್ರಿಗೇನು ಪ್ರಾಬ್ಲಮ್ ಆಗೋದಿಲ್ಲ. ಪ್ಲಸ್ ಈ ವಾಯು ಕಾಯಿಲೆ ಬಂದು ಚಳಿಗಾಲದಲ್ಲಿ ಎಲ್ಲ ಸ್ವಲ್ಪ ಟೆನ್ಷನ್ ತಗೊಂಡಾಗೆಲ್ಲ ಸ್ವಲ್ಪ ಜಾಸ್ತಿ ಆಯ್ತದೆ. ಈಗ ವಾಯು ಕಾಯಿಲೆ ಬಿಟ್ಬಿಡೋಣ, ಇದ್ರ ಬಗ್ಗೆ ಮಾತಾಡೋಣ. ನಾರ್ಮಲ್ ಆಗಿ ಮಂಡಿ ಸವೆತದ ಬಗ್ಗೆ ಮಾತಾಡೋಣ. ಆಯಿತು, ಮಂಡಿ ಸವೆತ ನಿಮ್ಮ ಹತ್ರ ಬಂದಾಗ ನೀವು ಏನು ಮಾಡಬೇಕು? ರೋಗ ಬಂದಾಗ ಏನು ಮಾಡಬೇಕು? ದಿನ ಮಾತ್ರೆ ತಗೊಂಡಿರೋಕ್ಕಾಗ್ತದ? ಆಗಲ್ಲ. ಕಿಡ್ನಿಗಳು ಕೈಗೆ ಬರ್ತವೆ. ಅಂದರೆ ದಿನ ಕಿಡ್ನಿ ಮೇಲೆ ಪೇನ್ ಕಿಲ್ಲರ್ಸ್ ಎಲ್ಲ ತಗೋಬಾರ್ದು. ಆಯಿತು, ಹಂಗನ್ಬಿಟ್ಟು ಮಂಡಿ ಇದನ್ನ ತಡಿಬೋದಾ? ಮಂಡಿ ಸವಿತಾ ಇರೋದು ತಡಿಬೋದಾ? ಏಜ್ ಆಯ್ತಾ ಇರೋದು ಯಾರ ಕೈಲೂ ತಡೆಯೋಕ್ಕಾಗಲ್ಲ. ಬಟ್ ಅದನ್ನ ನಿಧಾನ ಮಾಡ್ಬೋದಾ? ಹೌದು, ನಿಧಾನ ಮಾಡ್ಬೋದು. ಅದು ಹೇಗೆ ಅಂದರೆ, ನೀವು ಒಂದ್ಸಲ ಡಾಕ್ಟರ್ ಹತ್ರ ಬಂದಾಗ ನಾವೇನು ಮಾಡ್ತೀವಿ, ಬಂದಾಗ ಫಸ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ಎಕ್ಸ್ರೇ ಹೇಳ್ತೀವಿ. ಎಕ್ಸ್ರೇ ಯಾವಾಗಲೂ ನಿಂತ್ಕೊಂಡೇ ಮಾಡಿಸ್ಬೇಕು. ನಿಂತ್ಕೊಂಡು ಮಾಡಿಸೋ ಎಕ್ಸ್ರೇನೇ ಗೋಲ್ಡ್ ಸ್ಟ್ಯಾಂಡರ್ಡ್ ಎಕ್ಸ್ರೇ. ಅಂದರೆ
ಎರಡು ಜಾಯಿಂಟ್ ಸ್ಪೇಸ್ಗಳು ಕಡಿಮೆ ತೋರಿಸ್ತದೆ, ಎಷ್ಟು ಸಮಯ ಐತೆ ಏನು, ಅದ್ರ ಮೇಲೆ ನಾವು ಗ್ರೇಡಿಂಗ್ ಮಾಡ್ಕೊಂಡು ಹೋಗ್ತೀವಿ. 1ನೇ ಗ್ರೇಡ್ಗೆ, 2ನೇ ಗ್ರೇಡ್ಗೆ, 3ನೇ ಗ್ರೇಡ್ಗೆ ಅಂತ ಪ್ರತ್ಯೇಕವಾಗಿ ಟ್ರೀಟ್ಮೆಂಟ್ ಇರ್ತದೆ. ಅಂದರೆ 1ನೇ ಗ್ರೇಡ್ಗೆ ಬರೀ ಒಂದು 5 ದಿನ ಮಾತ್ರೆ ಕೊಡ್ತೀವಿ, ಒಂದು ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂತ ಹೇಳ್ಕೊಡ್ತೀವಿ, ಕೆಳಗೆ ಕುತ್ಕೋಬೇಡಿ, ಬೊಗ್ಬೇಡಿ, ಭಾರ ಎತ್ತಬೇಡಿ, ದೇವ್ರ ಗದ್ದೆ ಹೊಲ ಪಟಗಳೆಲ್ಲ ತುಳಿಬೇಡಿ ಅಂತ ಹೇಳ್ತೀವಿ. ಅದ್ರ ಜೊತೆಲಿ ಒಂದಷ್ಟು ಮುಲಾಮು ಎಲ್ಲ ಕೊಟ್ಟು ಕಳಿಸ್ತೀವಿ. 2ನೇ ಗ್ರೇಡ್ಗೆ ಫಿಸಿಯೋಥೆರಪಿ ಇರ್ತದೆ, ಅದ್ರ ಜೊತೆಲಿ ಒಂದಷ್ಟು ಬೇಕು ಅಂದರೆ 2ನೇ ಗ್ರೇಡ್ 3ನೇ ಗ್ರೇಡ್ಗೆ ಸ್ಟೀರಾಯ್ಡ್ ಇಂಜೆಕ್ಷನ್ನು ಇಲ್ಲ PRP ಇಂಜೆಕ್ಷನ್ನ ತಗೋಬೋದು. ಆಯಿತಾ. ಈ 4ನೇ ಗ್ರೇಡ್ಗೆ ಬೇಕು ಅಂದರೆ ಆಪ್ರೇಷನ್ ಹೋಗ್ಬೋದು. ಆ್ಯಂಡ್ 2ನೇ 3ನೇ ಗ್ರೇಡಲ್ಲೂ ನೀವು ಮಾತ್ರೆಗಳು ಇಂಜೆಕ್ಷನ್ ಎಲ್ಲ ತಗೊಂಡ್ರು ರಾತ್ರಿ ಹೊತ್ತು ನಿದ್ದೆ ಡಿಸ್ಟರ್ಬ್ ಆಯ್ತೈತೆ ಅಂದರೆ ಇದು ನೀವು ಯಾವಾಗ ಬೇಕಾದರೂ ಮಂಡಿ ಆಪ್ರೇಷನ್ಗೆ ಹೋಗ್ಬೋದು. ನಾವು ಈ ಎಕ್ಸ್ರೇನ ಈ ಮಂಡಿ ಸವತನ ಗ್ರೇಡ್ಗಳು ಮಾಡ್ತಾ ಇದ್ದು ಇದುವರೆಗೂ. ಅದು ಹೆಂಗೆ ಮಾಡ್ತೀವಿ? ಫಸ್ಟ್ ಆಫ್ ಆಲ್ ಬೇಸಿಕ್ ನೆಸೆಸರಿ ಬಂದು ಪೇಷಂಟ್ ಬಂದು ಫುಲ್ಲು ಭಾರ ಬಿಟ್ಟು ನಿಂತ್ಕೊಂಡು ಎಕ್ಸ್ರೇ ತೆಗಿಬೇಕು. ಸುಮ್ಮನೆ ನಾನು ಮಲ್ಕೊಂಡು ನೋಡಿ ಮೂಳೆ ಮೇಲೆ ಮೂಳೆ ಕುಂತ್ಬಿಟ್ಟೈತೆ ಹಂಗೆಲ್ಲ ಹೇಳೋಕ್ಕಾಗಲ್ಲ. ಆಯ್ತಾ. ಇದು ಬಂದು ನಿಂತ್ಕೊಂಡು ಎಕ್ಸ್ರೇ ತೆಗೆದು, ದಟ್ ಈಸ್ ಗೋಲ್ಡ್ ಸ್ಟ್ಯಾಂಡರ್ಡ್ ಎಕ್ಸ್ರೇ. ಆಯಿತಾ. ಅದ್ರ ಮೇಲೆ ನಾವು ಗ್ಯಾಪ್ ಕಡಿಮೆ ಆಗಿದೆಯಾ ಸ್ಕೇಲ್ ಕ್ಲಾಸಿಫಿಕೇಶನ್ ಅಂತ ಮಾಡ್ತೀವಿ. ಆಯಿತಾ. ಅದ್ರ ಮೇಲೆ ಗ್ಯಾಪ್ ನೋಡಿಕೊಂಡು ಆಮೇಲೆ ಪ್ಲಸ್ ಆಸ್ಟಿಯೋಫೈಟ್ಸ್ ಅಂತೀವಿ, ಮೂಳೆ ಪ್ರೆಷರ್ಗೆ ಎಕ್ಸ್ಟ್ರಾ ಮೂಳೆಗಳೆಲ್ಲ ಬೆಳ್ಕೊಂಡಿರ್ತವೆ. ಇದ್ರ ಮೇಲೆ ನಾವು ಗ್ರೇಡ್ ಮಾಡ್ತಾ ಹೋಗ್ತೀವಿ. 1ನೇ ಗ್ರೇಡ್ ಅಂದರೆ ನೋಡಿ ನಾರ್ಮಲ್ ಆಗಿರುತ್ತೆ, ಬಟ್ ಪೇಯ್ನ್ ಬರ್ತಾ ಇರುತ್ತೆ, ಸವೆಯಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಏಜ್ ಆಯ್ತಾ ಇರ್ತದೆ, ಕಾರ್ಟಿಲೇಜ್ ಎಲ್ಲ ಒಳಗಡೆ ನೀಲಿ ಕಲರ್ ಏನು ಬರುತ್ತೆ ಇದು ಸಾಫ್ಟ್ ನೈಸ್, ಈ ಗ್ಲೇಡಿಂಗ್ ಮೂಮೆಂಟಿಗೆ ಬೇಕು, ಇದೆಲ್ಲ ನಾರ್ಮಲ್ ಇರ್ತದೆ ಆಲ್ಮೋಸ್ಟ್. 2ನೇ ಗ್ರೇಡ್ ಅಂದರೆ ಯಾವುದೋ ಒಂದು ಕಡೆ ಇಲ್ಲಾಂದ್ರೆ ಸ್ವಲ್ಪ ಮಾತ್ರ ಡ್ಯಾಮೇಜ್ ಆಗಿರುತ್ತೆ. ಅರ್ಥ ಆಯ್ತಾ. ಈ ಥರ ಒಂದು ಸೈಡ್ ಡ್ಯಾಮೇಜ್ ಆಗಿರುತ್ತೆ, ಇಲ್ಲಿ ಬೋನ್ ಮೂಳೆ ಕಾಣಿಸ್ತಾ ಇರ್ತದೆ, ಇದು ಕಾರ್ಟಿಲೇಜ್ ಕ್ಯಾಪ್ ಈ ಕಡೆ ಎಲ್ಲ ಹಂಗೆ ಐತೆ. ನೆಕ್ಸ್ಟ್ ಬಂದು ಗ್ರೇಡ್ 3 ಆಲ್ಮೋಸ್ಟ್ ಎಲ್ಲ ಕಡೆ ಕಾರ್ಟಿಲೇಜ್ ಎಲ್ಲ ಹೋಗ್ಬಿಟ್ಟಿರ್ತದೆ, ಬಟ್ ಇನ್ನೂ ಸ್ವಲ್ಪ ಕಾರ್ಟಿಲೇಜ್ ಮೇಂಟೈನ್ ಆಯ್ತಾ ಇರ್ತದೆ, ಅಂದರೆ ಇನ್ನೂ ಸ್ವಲ್ಪ ಗ್ಯಾಪ್ ಒಂದು ಸ್ವಲ್ಪ ಇರ್ತದೆ ಎಕ್ಸ್ರೇಲ್ ನೋಡಿದಾಗ. ಇದನ್ನ ಗ್ರೇಡ್ 3 ಅಂತೀವಿ. ಆಲ್ಮೋಸ್ಟ್ ಗ್ರೇಡ್ 4 ಅಂದರೆ ಆಸ್ಟಿಯೋಫೈಟ್ಸ್ ಎಲ್ಲ ಈಗ ನೋಡಿ ಹಿಂಗೆಲ್ಲ ಹೊರಗಡೆ ಬಂದ್ಬಿಟ್ಟಿರುತ್ತೆ, ಮೂಳೆ ಮೇಲೆ ಮೂಳೆ ಕುತ್ಕೊಬಿಟ್ಟಿರ್ತದೆ, ಮೂಳೆ ಎಲ್ಲ ಬೆಂಡ್ ಆಗಿರುತ್ತೆ, ಆ್ಯಂಡ್ ಕಾರ್ಟಿಲೇಜ್ ಎಲ್ಲ ಫುಲ್ಲಿ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗಿಬಿಟ್ಟಿರ್ತದೆ. ಇದನ್ನು ನಾವು ಗ್ರೇಡ್ 4 ಅಂತೀವಿ. ಕೃತಕ ಕೀಲು ಜೋಡಣೆ ಅಥವಾ ಟೋಟಲ್ ನೀ ರೀಪ್ಲೇಸ್ಮೆಂಟ್, ಇದು ನೆಸಸರಿನಾ ಇಲ್ಲ ಮಸ್ಟ್ ಮಾಡಿಸ್ಲೇಬೇಕಾ? ಅದರಿಂದ ಏನಾದರೂ ಆ ಥರದ್ದೇನೋ ಇದೆಯಾ? ಇಲ್ಲ, ಆ ಥರದ್ದೇನಿಲ್ಲ. ಇದು ಪೇಷಂಟ್ಗೆ ಸಬ್ಜೆಕ್ಟಿವ್, ಅಂದರೆ ಪೇಷಂಟ್ಗೆ ಸಂಬಂಧಪಟ್ಟಿದ್ದು. ಅಂದರೆ ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ನೋವಿಲ್ಲದೆ ಇರೋನು ನೋವು ಕಡಿಮೆ ಮಾಡಿಸ್ಬೋದು, ನಡಿಕಾಗದೆ ಇರೋರು ನಡೆಸ್ಬೋದು. ಅದ್ರ ಜೊತೆಲಿ ಸೈಕಲಾಜಿಕಲ್ ಇಶ್ಯೂಸ್, ಅಂದರೆ ಮನೇಲೆ ಕೂತ್ಕೊಂಡು ಡಿಪ್ರೆಷನ್ ಇರ್ತಾರೆ, ಫ್ರೆಂಡ್ಸ್ ಜೊತೆಲಿ ಕೊನೆಯಲ್ಲಿ ಎಷ್ಟು ದಿನ ಬದುಕಿದ್ರು ಅನ್ನೋಕ್ಕಿಂತ ಹೆಂಗೆ ಬದುಕಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪೇಷಂಟು ಅವರೇ ವಿಲ್ಲಿಂಗಲ್ಲಿ ಬಂದರೆ ಮಾಡಿಸ್ಬೋದು. ಡಾಕ್ಟ್ರೇ ನಮ್ಮ ಹತ್ರ ದುಡ್ಡು ಎಷ್ಟೈತೆ ನಾವು ಮಾಡಿಸ್ಬಿಡ್ತೀವಿ, ನೋ. ಪೇಷಂಟ್ ರೆಡಿಯಾಗಿ ಆ 1 ತಿಂಗಳು ಫಿಸಿಯೋಥೆರಪಿ ಆಗಲಿ ಸರ್ಜರಿ ಆಗಲಿ ಇದೆಲ್ಲ ನೋವನ್ನ ಬೇರ್ ಮಾಡೋಕ್ಕೆ ರೆಡಿ ಇದ್ದರೆ, ಬಟ್ ಅದೇ ತಕ್ಕನಾಗೆ ಅದ್ರ ರಿಸಲ್ಟ್ಸು ಚೆನ್ನಾಗಿದೆ, ಅಂದರೆ ರಿವಾರ್ಡಿಂಗ್ ಇದೆ. ಆಯಿತಾ. ಅಂದರೆ ಯಾವುದೇ ಟೈಮಲ್ಲಿ ತಗೊಂಡ್ರು ಈಗ ಜಾಯಿಂಟ್ ರಿಜಿಸ್ಟ್ರಿ ಪ್ರಕಾರ 96.5% ರಿಸಲ್ಟ್ಸ್ ಆರ್ ಗುಡ್. ಅಂದರೆ ಇಮಿಡಿಯೇಟಾಗಿ ಈಗೆಲ್ಲ ರ್ಯಾಪಿಡ್ ರಿಯಾ ಪ್ರೋಟೋಕಾಲ್ ಅಂತ ಇವತ್ತು ಆಪ್ರೇಷನ್ ಮಾಡಿ ಅವತ್ತೇ ನಡೆಸ್ತೀವಿ. ಅರ್ಥ ಆಯ್ತಾ. 5 ದಿನದಲ್ಲೆಲ್ಲ ಸ್ಟೇರ್ ಹಚ್ಚೋದೆಲ್ಲ ಟ್ರೈನ್ ಮಾಡ್ತೀವಿ. ಟೋಟಲ್ 1-1.5 ತಿಂಗಳಲ್ಲೆಲ್ಲ ಪೇಷಂಟು ಸ್ಟಿಕ್ಕಲ್ಲಿ ವಾಕರಲ್ಲಿ ಇರ್ತಾರೆ. ಅದಾದಮೇಲೆ ಎಕ್ಸಸೈಸ್ ಎಲ್ಲ ಮಾಡ್ತಾ 2 ತಿಂಗಳಲ್ಲೆಲ್ಲ ಪೇಷಂಟು ಸೆಲ್ಫ್ ಡಿಪೆಂಡೆಂಟ್ ವಿತೌಟ್ ಎನಿ ಏಡ್ಸ್, ಅಂದರೆ ಯಾವುದೇ ಸಪೋರ್ಟ್ ಕೋಲು ಸ್ಟಿಕ್ಕು ಅಥವಾ ವಾಕರ್ ಇಲ್ಲದೇ ಪೇಷಂಟು ನಡೀಬೋದು. ಆಯಿತಾ. ಇನ್ನೊಂದು ಡೌಟು ಸಾಮಾನ್ಯವಾಗಿ ಕೇಳ್ತಾರೆ, ಡಾಕ್ಟ್ರೆ 2 ಒಟ್ಟಿಗೆ ಮಾಡಿಸ್ಕೊಬಿಡ್ಬೋದಾ, 2 ಒಂದೊಂದಾಗಿ ಮಾಡಿಸಿದ್ರೆ ಒಳ್ಳೇದಾ? ಅದು ಪೇಷಂಟ್ಗೂ ಡಿಪೆಂಡ್ ಆಗುತ್ತೆ. 2 ಒಟ್ಟಿಗೆ ಮಾಡಿಸೋದ್ರಿಂದ ಏನು ಅಂದರೆ ಒಂದೇ ಸರಿ ಸರ್ಜರಿ ಮುಗಿದೋಗ್ಬಿಡುತ್ತೆ, ಒಂದೇ ಸರಿ ಪೇಯ್ನ್ ತಡಿರ್ಬೋದು, ಆದರೆ ಸ್ವಲ್ಪ ಪೇಷಂಟ್ಗೆ ಬಾಡಿ ಕೋಆಪ್ರೇಟ್ ಮಾಡೋದಿಲ್ಲ. ಅರ್ಥ ಆಯ್ತಾ. ಒಂದೇ ಸರಿ ಮಾಡೋದ್ರಿಂದ ಅಡ್ವಾಂಟೇಜ್ ಏನಪ್ಪ ಅಂತ ಕೇಳಿದ್ರೆ ಏನಪ್ಪ ಅಂದರೆ 2ನೇ ಸರಿ ವಾಪಸ್ ಹಾಸ್ಪಿಟ್ಲಿಗೆ ಹೋಗಬೇಕು, ಪುನಃ ನೋವು ತಿನ್ನಬೇಕು ಅನ್ನೋದು ಭಯ ಒಂದು ಬಿಟ್ರೆ ಇನ್ನೇನು ಅಡ್ವಾಂಟೇಜ್ ಇರೋದಿಲ್ಲ. ಅದೇ ಒಂದೊಂದಾಗಿ ಮಾಡಿಸಿದ್ರೇನು, ಯಾವ ಮಂಡಿ ಅವತ್ತಿಗೆ ತುಂಬ ನೋವು ಕೊಡ್ತಾ ಇರ್ತದೆ ಆ ಮಂಡಿನ ಫಸ್ಟು ಮಾಡಿಸ್ಕೊತೀವಿ. ಅದಾದಮೇಲೆ 3 ತಿಂಗಳಾದಮೇಲೆ ಇನ್ನೊಂದು ಮಂಡಿಗೆ ನಾವು ಮಾಡಿಸ್ಕೊತೀವಿ. ಬಟ್ ಆ 3 ತಿಂಗಳಲ್ಲಿ 2 ಡೊಂಕಾಗಿರ್ತಾವೆ ಮಂಡಿ, ಒಂದು ಮಂಡಿಗೆ ಸ್ಟ್ರೈಟ್ ಮಾಡಿಬಿಡ್ತೀವಿ, ಇನ್ನೊಂದು ಮಂಡಿ ಡೊಂಕಾಗುತ್ತೆ.
ಯಾವುದು ಆಪರೇಷನ್ ಮಾಡಿರೋದಿಲ್ಲ ಆ ಟೈಮಲ್ಲಿ ಏನು ಮಾಡ್ತೀವಿ, ಮಾಡ್ತಾ ಇರೋ ಕಾಲಿಗೆ ಸ್ವಲ್ಪ ಹೀಲ್ ರೈಸ್ ಅಂದರೆ ಹೀಲ್ಗೆ ಪಾದಕ್ಕೆ ಸ್ವಲ್ಪ ಹೈಟ್ ಥರ ಚಪ್ಪಲಿನ ಕೊಟ್ಬಿಟ್ಟು ಅದರಿಂದ ಬೆನ್ನು ಆ ಕಡೆ ತಿರುಗಿಡೋದು ಇದೆಲ್ಲ ಸ್ವಲ್ಪ ನಾವು ಅವಾಯ್ಡ್ ಮಾಡ್ಬೋದು.